ಎಲ್ಲರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 9 ಆಗಸ್ಟ್ 2024 ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗೋಣ. ಸೊ 1ರಿಂದ 8ನೇ ತಾರೀಕು ತನಕ ಎಲ್ಲ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡಿದ್ದೀನಿ. ಟೆಲಿಗ್ರಾಮಲ್ಲಿದೆ, ಆಸಕ್ತರು ಹೋಗಿ ಪ್ರತಿದಿನದ ಕ್ಲಾಸ್ ನೋಟ್ಸನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಥವಾ SPK ಕನ್ನಡ ಅಂತ ಸರ್ಚ್ ಮಾಡಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಈ ವರ್ಷದ ಜುಲೈ ತನಕ ನೋಟ್ಸ್ಬೇಕು ಅಂದರೆ ಜನವರಿಯಿಂದ ಜುಲೈ 2024 ತನಕ 70, ಕಳೆದ ವರ್ಷದ್ದು ಕಂಪ್ಲೀಟ್ ನೋಟ್ಸು 80, 19 ತಿಂಗಳ ನೋಟ್ಸ್ ಏನಾದ್ರು ಬೇಕು ಅಂದರೆ 150 ಆಗುತ್ತೆ. ಈ ಒಂದು ಸ್ಕ್ರೀನ್ನ ಪಾಸ್ ಮಾಡಿ ನೀವು ಪೇಮೆಂಟನ್ನು ಮಾಡಿ ಇಮೇಲ್ಗೆ ಕಳಿಸ್ಕೊಟ್ರೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಸೊ ಪ್ರಶ್ನೆ ಈ ರೀತಿ ಇದೆ: ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರಾರು? ಇದುವರೆಗೂ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪುರಸ್ಕಾರಗಳು ಸಿಕ್ಕಿವೆ. ಸಾಹಿತ್ಯ ಲೋಕದ ಅತಿ ದೊಡ್ಡ ಗೌರವ ಜ್ಞಾನಪೀಠ ಪುರಸ್ಕಾರ ಆಗಿರುತ್ತೆ. ಸೊ ವಿನಾಯಕ ಕೃಷ್ಣ ಗೋಕಾಕ್ ಅವರು ಕನ್ನಡದ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನು 1991ರಲ್ಲಿ ತಂದುಕೊಟ್ಟ ವಿನಾಯಕ ಕೃಷ್ಣ ಗೋಕಾಕ್ ಕನ್ನಡದ ಪ್ರತಿಭಾವಂತ ಕವಿ ಪಂಡಿತರಾಗಿದ್ದರು. ಕನ್ನಡ ಇಂಗ್ಲಿಷ್ ಭಾಷೆಗಳಲ್ಲಿ ಸಮಾನ ಪ್ರಭುತ್ವ ಪಡೆದಿದ್ದ ಗೋಕಾಕ್ ಅವರು ಆಗಸ್ಟ್ 9, 2024ಕ್ಕೆ ಅವರ ಜನ್ಮದಿನ 115 ವರ್ಷ ಆಗುತ್ತೆ. ಸರಿಸುಮಾರು ಆಗಸ್ಟ್ 9ರಂದು ಅವರು ಜನ್ಮಿಸ್ತಾರೆ. ಸೊ 2024ಕ್ಕೆ 115 ವರ್ಷ ಸಂಪೂರ್ಣವಾಗಿ ಆಗುತ್ತೆ. ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಶೈಲಿಯಲ್ಲಿ ಹಲವು ಉಪಯುಕ್ತ ಕೊಡುಗೆ ನೀಡಿದ ಗೋಕಾಕರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಪದ್ಮಶ್ರೀ ಪ್ರಶಸ್ತಿ, ಭಾರತೀಯ ವಿದ್ಯಾಭವನದ ರಾಜಾಜಿ ಸಾಹಿತ್ಯ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿರ್ತವೆ. ಇದನ್ನು ಹೊರತುಪಡಿಸಿ 67ನೇ ಇಸ್ವಿಯಲ್ಲಿ ಕರ್ನಾಟಕ ವಿವಿ, 79ರಲ್ಲಿ ಕ್ಯಾಲಿಫೋರ್ನಿಯಾ ಪೆಸಿಫಿಕ್ ವಿವಿ ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿರುತ್ತೆ. 1958ರಲ್ಲಿ ಬಳ್ಳಾರಿಯಲ್ಲಿ ನಡೆದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದು 83ನೇ ಇಸ್ವಿಯಲ್ಲಿ. ಇನ್ನು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದರು. ಇವರ ಮೇಲ ಕೃತಿ ಭಾರತದ ಸಿಂಧು ರಶ್ಮಿ ಅನ್ನೋ ಕೃತಿಗೆ 91ನೇ ಇಸ್ವಿಯಲ್ಲಿ ಈಗ ಒಂದು ಪುರಸ್ಕಾರ ಸಿಕ್ಕಿರುತ್ತೆ. ಇದನ್ನು ಹೊರತುಪಡಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ವಿದ್ಯಾಭವನದ ರಾಜಾಜಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಮುಖ ಪುರಸ್ಕಾರಗಳು ಇವರಿಗೆ ಸಿಕ್ಕಿರ್ತವೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಗೋಕಾಕರ ದ್ಯಾವ ಎನ್ನುವ ಕವನ ಸಂಕಲನಕ್ಕೆ 1960ರಲ್ಲಿ ಸಿಕ್ಕಿರುತ್ತೆ. ಗೋಕಾಕರು ನಾಟಕ, ಪ್ರಬಂಧ, ಪ್ರವಾಸ ಕಥನ, ವಿಮರ್ಶೆ ಮುಂತಾದವುಗಳಲ್ಲಿ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಮತ್ತು ಖ್ಯಾತಿಯನ್ನು ಪಡೆದಿರ್ತಾರೆ. ಕನ್ನಡದ ಬೃಹತ್ ಕಾದಂಬರಿಗಳಲ್ಲಿ ಒಂದಾದ ಸಮರಸವೇ ಜೀವನ ಗೋಕಾಕರ ಕೃತಿ ಬಹಳ ಮುಖ್ಯ. ಇನ್ನು ಗೋಕಾಕರ ವರದಿ ಏನಿದೆ ಅದು ಅತ್ಯಂತ ಹೆಚ್ಚು ಚಾಲ್ತಿಯಲ್ಲಿತ್ತು. ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಕಾರಣದಿಂದಾಗಿ, ತಮ್ಮ ಪಾಂಡಿತ್ಯದಿಂದಾಗಿ ಸಾಹಿತ್ಯ ಲೋಕದಲ್ಲಿ ಜನಪ್ರಿಯರಾಗಿದ್ದ ಗೋಕಾಕರಿಗೆ ಶ್ರೀಸಾಮಾನ್ಯರ ಅನಕ್ಷರಸ್ಥರ ವಲಯದಲ್ಲೂ ಜನಪ್ರಿಯರಾಗುವ ಒಂದು ಸುಯೋಗ ಒದಗಿ ಬಂತು. ಕರ್ನಾಟಕ ಸರ್ಕಾರ 1980ರಲ್ಲಿ ಪ್ರೌಢಶಾಲಾ ವ್ಯಾಸಂಗದಲ್ಲಿ ಭಾಷೆಗಳ ಸ್ಥಾನಮಾನ ಕುರಿತು ವರದಿ ನೀಡೋದಕ್ಕೆ ವಿ.ಕೃ. ಗೋಕಾಕ್ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿತ್ತು. ಆ ಸಮಿತಿ ನೀಡಿದ ವರದಿ ಕನ್ನಡದ ಪರವಾಗಿತ್ತು. ಸರ್ಕಾರ ಈ ವರದಿಯನ್ನು ಅಂಗೀಕರಿಸಲು ಹಿಂದೆ ಮುಂದೆ ನೋಡಿತು. ಕನ್ನಡದ ಜನತೆ ಮೊದಲ ಬಾರಿಗೆ ಒಕ್ಕೊರಲಿಂದ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ದಾಖಲೆ ಕನ್ನಡದ ಚಳವಳಿಯಾಗಿ ನಡೀತು. ಸ್ವಾತಂತ್ರ್ಯ ಹೋರಾಟವಾಗಲಿ, ಕರ್ನಾಟಕ ಏಕೀಕರಣ ಚಳವಳಿಯಾಗಲಿ ಕರ್ನಾಟಕದಲ್ಲಿ ಈ ಪ್ರಮಾಣದ ಒಂದು ಒಗ್ಗಟ್ಟು ಸಂಘಟನೆ ಎಂದೂ ನಡೆದಿರಲಿಲ್ಲ ಅಂತ ಇತಿಹಾಸಕಾರರು ಹೇಳ್ತಾರೆ. ಇದು ಇತಿಹಾಸದಲ್ಲಿ ಗೋಕಾಕ್ ಚಳವಳಿ ಅಂತ ಹೆಸರುವಾಸಿಯಾಗಿದೆ. ಇದರ ಫಲವಾಗಿ ಕರ್ನಾಟಕದಲ್ಲಿ ಕನ್ನಡೇತರ ಶಾಲೆಗಳಲ್ಲೂ 3ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದು ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯವಾಗಿ ಓದುವಂಥ ವರದಿಯಲ್ಲಿ ಉಲ್ಲೇಖವಿದ್ದಂಥ ಪ್ರಮುಖವಾದ ಅಂಶ ಅದು. ಅಂದಿನಿಂದ ಕನ್ನಡಿಗರು ತಮ್ಮ ನಾಡು, ನುಡಿ ಮತ್ತು ನೀರಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿದ್ದಾರೆ. ಗೋಕಾಕರೇ ಸ್ವತಃ ಅನೇಕ ಕನ್ನಡ ಚಳವಳಿಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ಕಾಲಕಾಲಕ್ಕೆ ಮಾಡಿರ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಜಾವೆಲಿನ್ ಥ್ರೋನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಂಥವ್ರು ಯಾರು? ಸರಿಯಾದ ಉತ್ತರ ನೀರಜ್ ಚೋಪ್ರಾ. ಭಾರತದ ನೀರಜ್ ಚೋಪ್ರಾ ಅವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಜಾವೆಲಿನ್ ಥ್ರೋನ ಸಿಂಗಲ್ಸ್ ವಿಭಾಗದ ಬೆಳ್ಳಿ ಪದಕವನ್ನು ಗೆದ್ದಿರ್ತಾರೆ. ಪಾಕಿಸ್ತಾನದ ಅರ್ಷದ್ ನದೀಮ್ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ. ಕ್ರೀಡಾಕೂಟದಲ್ಲಿ 2 ಪದಕಗಳನ್ನು ಗೆದ್ದ ಭಾರತದ ಮೊದಲ ಅಥ್ಲೀಟ್ ಅಂತ ಹೆಗ್ಗಳಿಕೆಗೆ ನೀರಜ್ ಅವರು ಪಾತ್ರರಾಗಿದ್ದಾರೆ. 2020ರಲ್ಲಿ ಟೋಕಿಯೋ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು. 24ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಸೊ ಇಲ್ಲಿ ಮಾಹಿತಿ ಇದೆ ನೋಡ್ಬೋದು. ಗುರುವಾರ ಅವರು ನಡೆಸಿದಂತಹ ಒಂದು ಹೋರಾಟದಲ್ಲಿ ಸ್ವಲ್ಪ ಲಯ ತಪ್ಪಿದ್ರು ಅಂತ ಹೇಳ್ಬೋದು. ಒಟ್ಟು ಅಟೆಂಪ್ಟ್ಗಳಲ್ಲಿ 2ನೇ ಅಟೆಂಪ್ಟಲ್ಲಿ ಎಸೆದಂಥ 89.45 ಮೀಟರ್ನ ಡಿಸ್ಟೆನ್ಸ್ ಏನಿತ್ತು ಅದು ಅವರಿಗೆ ಬೆಳ್ಳಿ ಪದಕವನ್ನು ತಂದುಕೊಡ್ತು.
ಇನ್ನು 92.97 ಮೀಟರ್ ಎಸೆಯುವ ಮೂಲಕ ಪಾಕಿಸ್ತಾನದ ಅರ್ಷದ್ ನದೀಮ್ ಒಲಿಂಪಿಕ್ ದಾಖಲೆಯನ್ನು ಬರೆದು ಚಿನ್ನದ ಪದಕವನ್ನು ತಮ್ಮದಾಗಿಸ್ಕೊಂಡ್ರು. ಇನ್ನು ಆಂಡರ್ಸನ್ ಪೀಟರ್ ಅವರು ಗ್ರೆನೆಡಾ ದೇಶದವರು 88.54 ಡಿಸ್ಟೆನ್ಸನ್ನು ಎಸೆಯುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಜಗತ್ತಿನ ಬೃಹತ್ ಅನಿಲ ನಿಕ್ಷೇಪವನ್ನ ಯಾವ ದೇಶ ಇತ್ತೀಚೆಗೆ ಖಚಿತಪಡಿಸಿದೆ, ಅದು ಪತ್ತೆಯಾಗಿದೆ ಅನ್ನೋದನ್ನ ಖಚಿತಪಡಿಸಿದೆ? ಸರಿಯಾದ ಉತ್ತರ ಚೀನಾ. ವಿವಾದಿತ ದಕ್ಷಿಣ ಚೀನಾ ಸಮುದ್ರದಲ್ಲಿ ಜಗತ್ತಿನ ಅತಿದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆ ಮಾಡಲಾಗಿದೆ ಎಂದು ಚೀನಾ ಹೇಳಿದೆ. ದಕ್ಷಿಣ ಚೀನಾ ಸಮುದ್ರ ಪ್ರದೇಶ ವಿಚಾರವಾಗಿ ಚೀನಾ ಮತ್ತು ಇತರ ದೇಶಗಳ ನಡುವೆ ಈಗಾಗಲೇ ರಾಜತಾಂತ್ರಿಕ ಮತ್ತು ಸೇನಾ ಮಟ್ಟದಲ್ಲಿ ಸಂಘರ್ಷ ಇದೆ. ಈಗ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಿಂದಾಗಿ ಈ ಸಂಘರ್ಷ ಮತ್ತಷ್ಟು ಉಲ್ಬಣಗೊಳ್ಳುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಲಿಂಗ್ ಶೂಯಿ 36-1 ಎಂದು ಗುರುತಿಸಲಾಗುವ ಆಳವಿಲ್ಲದ ಈ ಪ್ರದೇಶದಲ್ಲಿ 10,000 ಕೋಟಿ ಘನ ಮೀಟರ್ ಅನಿಲ ಪತ್ತೆಯಾಗಿದೆ ಅಂತ ಚೀನಾದ ನ್ಯಾಷನಲ್ ಆಫ್ಶೋರ್ ಆಯಿಲ್ ಕಾರ್ಪೊರೇಷನ್ ಮಾಹಿತಿಯನ್ನ ಕೊಟ್ಟಿರುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ PR ಶ್ರೀಜೇಶ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಸರಿಯಾದ ಉತ್ತರ ಹಾಕಿ. ನಿನ್ನೆ ನಡೆದಂತಹ ಪಂದ್ಯದಲ್ಲಿ ತಮ್ಮ ವೃತ್ತಿ ಜೀವನದ ಕೊನೆ ಪಂದ್ಯ, ಯಾಕೆಂದ್ರೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಈ ಒಲಿಂಪಿಕ್ಸ್ನ ನಂತರ. ಸ್ಪೇನ್ ದೇಶದ ವಿರುದ್ಧ ಕಂಚಿನ ಪಂದ್ಯಕ್ಕೆ ಹೋರಾಟವನ್ನ ಮಾಡಿತು ಭಾರತದ ಹಾಕಿ ತಂಡ ಮತ್ತು ಸ್ಪೇನ್ ತಂಡದ ವಿರುದ್ಧ ನಿನ್ನೆ ಪಂದ್ಯ ನಡೀತು. ಅದರಲ್ಲಿ ಅಂತಿಮವಾಗಿ ಭಾರತದ ಹಾಕಿ ತಂಡ ಗೆಲ್ಲುವ ಮೂಲಕ ಕಂಚಿನ ಪದಕವನ್ನ ತಮ್ಮದಾಗಿಸ್ಕೊಂಡಿದೆ. ಸತತ 2ನೇ ಬಾರಿಗೆ ಕಂಚಿನ ಪದಕವನ್ನು ಗೆದ್ದ ತೃಪ್ತಿ ಭಾವದಿಂದಲೇ ನಮ್ಮ PR ಶ್ರೀಜೇಶ್ ಅವರು ಗೋಲ್ಕೀಪರ್ ಅವರು, ಭಾರತದ ಹಾಕಿ ತಂಡದ ಗೋಲ್ಕೀಪರ್ ಇವರು ನಿವೃತ್ತರಾಗಿದ್ದಾರೆ. ಒಲಿಂಪಿಕ್ಸ್ ನನ್ನ ಕೊನೆಯ ಅಂತಾರಾಷ್ಟ್ರೀಯ ಹಾಕಿ ಸ್ಪರ್ಧೆ ಎಂದು ಅವರು ಆರಂಭದಲ್ಲೇ ಘೋಷಣೆ ಮಾಡಿದರು. 2 ದಶಕಗಳ ಕಾಲ ಭಾರತದ ಹಾಕಿ ತಂಡದ ಗೋಲ್ಕೀಪರ್ ಆಗಿ ಹಲವಾರು ಗೆಲುವುಗಳಿಗೆ ಹೆಗಲನ್ನು ನೀಡಿರ್ತಕ್ಕಂತಹ ಶ್ರೀಜೇಶ್ ಅವರು 2006ರಲ್ಲಿ ತಂಡಕ್ಕೆ ಪಾದಾರ್ಪಣೆ ಮಾಡಿದಾಗ ಅವರಿಗೆ 18 ವರ್ಷ ವಯಸ್ಸಾಗಿತ್ತು. ಸತತ 4 ಒಲಿಂಪಿಕ್ಸ್ಗಳಲ್ಲಿ ಆಡಿದ ಮೊದಲ ಗೋಲ್ಕೀಪರ್ ಎಂಬ ಖ್ಯಾತಿಯನ್ನು ಪಡೆದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕೇರಳದ ಈ ಆಟಗಾರ ಕಿರಿಯ ಆಟಗಾರರಿಗೆ ಮೆಂಟರ್ ರೂಪದಲ್ಲಿ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ತಮ್ಮ ಕೊನೆಯ ನಿವೃತ್ತಿಯ ಪಂದ್ಯದಲ್ಲಿ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ತಮ್ಮ ವೃತ್ತಿ ಬದುಕಿಗೆ ವಿದಾಯವನ್ನು ಹೇಳಿದ್ದಾರೆ. ನೆಕ್ಸ್ಟ್, ವೈಟ್ ಲಿಫ್ಟಿಂಗ್ 49 kg ವಿಭಾಗದಲ್ಲಿ ಮೀರಾಬಾಯಿ ಚಾನು ಅವರು ಯಾವ ಸ್ಥಾನವನ್ನ ಪಡೆದರು? ಸರಿಯಾದ ಉತ್ತರ 4ನೇ ಸ್ಥಾನ. 49 kg ವಿಭಾಗದಲ್ಲಿ ಕೈತಪ್ಪಿದ ಪದಕದ ಕನಸು, ಭಾರತಕ್ಕೆ ಮತ್ತೊಂದು ಪದಕದ ನಿರೀಕ್ಷೆ ಇತ್ತು. ಇದರಲ್ಲಿ 2024ರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಕೈತಪ್ಪಿದೆ. ಮಹಿಳೆಯರ ವೆಯ್ಟ್ ಲಿಫ್ಟಿಂಗ್ 49 kg ವಿಭಾಗದಲ್ಲಿ ಮೀರಾಬಾಯಿ ಚಾನು ಅವರು 4ನೇ ಸ್ಥಾನವನ್ನು ಪಡ್ಕೊಳ್ಳುವ ಮೂಲಕ ಕಂಚಿನ ಪದಕವನ್ನು ಗೆಲ್ಲುವಂತ ಆಸೆ ಕೂಡ ನಿರಾಸೆಯಾಗಿದೆ. ಮೀರಾಬಾಯಿ ಚಾನು ಅವರು 88 kg ಮತ್ತು ಕ್ಲೀನ್ ಅಂಡ್ ಜರ್ಕ್ನಲ್ಲಿ 111 kg ವಿಭಾಗ ಸೇರಿ ಒಟ್ಟು 199 kg ಭಾರವನ್ನು ಎತ್ತಿದ್ರು. ಸ್ಕ್ವಾಚ್ನ ಮೊದಲ ಯತ್ನದಲ್ಲಿ 85 kg ಭಾರವನ್ನ ಸಲೀಸಾಗಿ ಎತ್ತಿದಂತ ಚಾನು 2ನೇ ಪ್ರಯತ್ನದಲ್ಲಿ 88 kg ಎತ್ತೋದಕ್ಕೆ ವಿಫಲರಾದರು. 3ನೇ ಪ್ರಯತ್ನದಲ್ಲಿ 88 kg ಸುಲಭವಾಗಿ ಎತ್ತಿ ಅಗ್ರ 3ರಲ್ಲಿ ಉಳ್ಕೊಂಡ್ರು. ಇನ್ನು ರೊಮೇನಿಯಾದ ಮ್ಯಾಲೆಂಟಿನಾ 93 kg ಭಾರವನ್ನು ಎತ್ತಿದ್ರೆ ಚೀನಾದ ಝಿಹುಯೋ ಹೊನೋ 89 kg ಭಾರವನ್ನು ಎತ್ತಿ 2ನೇ ಸ್ಥಾನವನ್ನು ಉಳಿಸ್ಕೊಂಡ್ರು. ರೊಮೇನಿಯಾದ ಆಟಗಾತಿ 1ನೇ ಸ್ಥಾನ ಮತ್ತು ಚೀನಾದ ಆಟಗಾತಿ 2ನೇ ಸ್ಥಾನವನ್ನು ಸತತವಾಗಿ ಉಳಿಸ್ಕೊಂಡ್ರೆ, ಮೀರಾಬಾಯಿ ಚಾನು ಅವರು 199 kg ಓವರಾಲ್ ಆಗಿ ಕೌಂಟ್ ಮಾಡಿದಾಗ 199 kg ವೆಯ್ಟನ್ನು ಲಿಫ್ಟ್ ಮಾಡಿದ್ರು. ಕಂಚಿನ ಪದಕವನ್ನು ಪಡೆದಂಥ ಆಟಗಾತಿ 200 kg ಲಿಫ್ಟ್ ಮಾಡಿದ್ರು. ಕೇವಲ 1 kg ಅಂತರದಲ್ಲಿ ತಮ್ಮ ಪಂದ್ಯವನ್ನು ಅವರು ಕಂಚಿನ ಪದಕವನ್ನು ಪಡೆಯುವಂಥ ಅವಕಾಶವನ್ನು ಕಳ್ಕೊಂಡ್ರು. ಇಲ್ಲಿ ನೋಡ್ಬೋದು, ಥೈಲ್ಯಾಂಡ್ನ ಖಂಬಾವೋ ಅನ್ನೋರು 88 + 112 kg ಒಟ್ಟು 200 kg ಎತ್ತುವ ಮೂಲಕ 3ನೇ ಸ್ಥಾನವನ್ನು ಇವ್ರು ಪಡ್ಕೋತಾರೆ. ನಮ್ಮ ಚಾನು ಅವರು 199 kg ಓವರಾಲ್ ಆಗಿ ಎದ್ದಿದ್ರು. 2 kgಗಳ ಅವಶ್ಯಕತೆ ಇತ್ತು ಇವರನ್ನ ಬೀಟ್ ಮಾಡೋದಕ್ಕೆ. ಅಷ್ಟು ಕೌಂಟ್ ಆಗಿದ್ರೆ ನಮಗೆ ಮತ್ತೊಂದು ಕಂಚಿನ ಪದಕ ದೊರೆತಿರೋದು. ನೆಕ್ಸ್ಟ್, ನಾರ್ವೆ ಚೆಸ್ ಟೂರ್ನಿ ನಡೆದಿದೆ. ಅದರಲ್ಲಿ ಚಾಂಪಿಯನ್ ಆದ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ವಿಶ್ವದ ಅಗ್ರ ಶ್ರೇಯಾಂಕದ ಆಟಗಾರ, ನಾರ್ವೆ ದೇಶದ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ನಾರ್ವೆ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ದಾರೆ. ಅಂತಿಮ ಸುತ್ತಿನಲ್ಲಿ ಅಮೆರಿಕಾದ ಫ್ಯಾಬಿಯಾನೋ ಕರುವಾರ ಅವರನ್ನ 17.5 ಅಂಕಗಳಿಂದ ಸೋಲಿಸುವ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಚೀನಾದ ವೆಂಬುನ್ ಜೂ ಅತಿ ಹೆಚ್ಚು 19 ಅಂಕಗಳೊಂದಿಗೆ ಟೂರ್ನಿಯನ್ನ ಗೆದ್ದುಕೊಂಡಿರ್ತಾರೆ. ಪ್ರೊಫೆಷನಲ್ ಗಾಲ್ಫ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಂತವ್ರು ಯಾರು? ಕಪಿಲ್ ದೇವ್ ಅವರು.
ಇತ್ತೀಚೆಗೆ ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕರು ಆಲ್ರೌಂಡರ್ ಕಪಿಲ್ ದೇವ್ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಕ್ರಿಕೆಟ್ ಹೊರತಾಗಿ ಕಪಿಲ್ ದೇವ್ ಗಾಲ್ಫ್ ಆಟಗಾರರಾಗೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಇವರನ್ನ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಈ ದಿನದ ಪ್ರಶ್ನೆ: ಜಾಗತಿಕವಾಗಿ ಹೇರಳಾದ ಡೋಪಿಂಗ್ ವಿರೋಧಿ ಕ್ರಮಗಳ ಸಂಖ್ಯೆಯ ವಿಷಯದಲ್ಲಿ ಭಾರತ ಯಾವ ಶ್ರೇಣಿಯನ್ನ ಕಾಯ್ದುಕೊಂಡಿದೆ? ಪ್ರಥಮ, ತೃತೀಯ, ನಾಲ್ಕನೇ, ದ್ವಿತೀಯ? ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಲಾಸ್ PDF ನೋಟ್ಸ್ ಬೇಕು ಅಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ SBK ಕನ್ನಡ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ಗ್ರೂಪನ್ನು ಸೇರಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಕರೆಂಟ್ ಅಫೇರ್ಸ್ ಏನಾದ್ರು ಬೇಕು ಅಂದರೆ ಕಳೆದ ವರ್ಷದ ಕರೆಂಟ್ ಅಫೇರ್ಸು, ಈ ವರ್ಷದ ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ 7 ತಿಂಗಳದು ಪ್ಲಸ್ 2 ಕಂಬೈನ್ ಆಗಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಪೇಮೆಂಟನ್ನು ಮಾಡಿ ನೀವು ನೋಟ್ಸನ್ನು ಪಡ್ಕೋಬೋದು. ಸಿಗೋಣ ಮತ್ತೊಂದು ವಿಡಿಯೋ ಅಂತ ಎಲ್ರಿಗೂ ಧನ್ಯವಾದ.